ಗೋವಿಂದರಾಜ್ ಅಣ್ಣದ್ದು ಬರ್ತಡೇ ಎದುರುಗಡೆ ಮನೆ ಇದೆ ನಮ್ಮದು ಅಪಾರ್ಟ್ಮೆಂಟ್ನಲ್ಲಿ. ಎವ್ರಿ ಇಯರ್ ನಿಮಗೆ ಇನ್ವೈಟ್ ಮಾಡ್ತೀವಿ. ನಿನ್ನೆ ನಾನು ರಾಜಸ್ಥಾನ್ ಹೋಗಿದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತು ಬರ್ತ್ಡೇ ಅಟೆಂಡ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿ. ಹ್ಯಾಪಿ ಬರ್ತ್ಡೇ ಟು ಗೋವಿಂದರಾಜ್, ಲಾಂಗ್ ಲೈಫ್. ಸಮಾಜ ಸೇವೆಯಲ್ಲಿ ಯಾವ ರೀತಿ ಭಾಳ ಚೆನ್ನಾಗಿ ಮಾಡ್ತಾರೆ. ನೀವು ನೋಡ್ಬೋದು HBR ಫಿಟ್ ಬ್ಲಾಕ್ಸು ಎಲ್ಲ ಕಡೆ ಒಂದು ಚೂರು ಗಲೀಜು ಇಲ್ಲ. ಅವತ್ತು ನಿಲ್ಸ್ಕೊಂಡು ಕೆಲಸ ಮಾಡ್ತಾರೆ. ಜನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಭಾಳ ಹೆಲ್ಪಿಂಗ್ ನೇಚರು, ಭಾಳ ಒಳ್ಳೆ ಮನುಷ್ಯ. ಸರ್ ಸರ್ ಗೋವಿಂದರಾಜ್ ಅವರು ನಾನು ಸುಮಾರು 35 ವರ್ಷದಿಂದ ಸ್ನೇಹ. ಅವರು ಬೆಳೆದ ರೀತಿಯಲ್ಲೇ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ಕೊಂಡು ಬೆಳೆದಿರೋನು. ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳು, ಹಲವಾರು ಒಳ್ಳೆ ಕೆಲಸಗಳು ಮಾಡ್ತಾ ಬರ್ತಾ ಇರೋದು ನಮ್ಮ ನಾಯಕರು ಗೋವಿಂದರಾಜ್ ಅವರು. ಅವರು ಪ್ರತಿ ವರ್ಷ ಹುಟ್ಟುಹಬ್ಬ ಮಾಡೋದು ದೊಡ್ಡ ವಿಷಯ ಅಲ್ಲ. ಪ್ರತಿ ವರ್ಷ ಸುಮಾರು ಬಡವ ಮಕ್ಕಳಿಗೆ ಎಜುಕೇಷನ್ಗಾಗಲಿ ಮತ್ತು ಅಡ್ಮಿಷನ್ನು, ಫೀಸು, ಬುಕ್ಸು, ಇದು ಒಂದು ಕಡೆ ಇದ್ದರೆ ದೇವಸ್ಥಾನ ಅಭಿವೃದ್ಧಿ ಕೆಲಸಗಳು, ಹಿಂದೂ ಧರ್ಮನ ಉಳಿಸೋದು, ಹಿಂದೂ ಧರ್ಮಕ್ಕೋಸ್ಕರ ಹೋರಾಟ ಮಾಡೋದು, ಈ ಥರ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿಕೊಂಡು ಇಲ್ಲಿ ತನಕ ಬೆಳೆದು ಬಂದಿದ್ದಾರೆ. ನಾವು ಕಾರ್ಯಕರ್ತರು, ಸ್ನೇಹಿತರು ಎಲ್ಲ ಸೇರಿಕೊಂಡು ಅವ್ರ ಜೊತೆಗೆ ಹಲವಾರು ವರ್ಷಗಳಿಂದ ಕೈ ಜೋಡಿಸ್ಕೊಂಡು ಅವ್ರ ಬೆನ್ನಾಗಿ ನಿಂತ್ಕೊಂಡು ಆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ವಿ. ಅವರಿಂದ ಬೆಳೆದಿರೋದು ನಾನು ಮತ್ತು SR ವಿಶ್ವಣ್ಣ ಅಂತ ಯಲಹಂಕ MLA, ನಾವೆಲ್ಲ ಒಟ್ಟಿಗೆ ಇರ್ತಿದ್ದು. ಮೊನ್ನೆ 2023ರಲ್ಲಿ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ BJP ಅಭ್ಯರ್ಥಿಗೆ ಆದವನು. ನನಗೆ ಸುಮಾರು ಸಪೋರ್ಟ್ ಮಾಡಿ, ದುಡ್ಡು ಕಾಸಾಗಲಿ, ಕಾರ್ಯಕರ್ತರನ್ನ ಜೋಡಣೆ ಮಾಡೋದಾಗಲಿ, ಜೊತೆಗೆ ನಿಂತ್ಕೊಂಡು ನನ್ನ ಚುನಾವಣೆ ಕೆಲಸ ಮಾಡೋದಾಗಲಿ, ಪ್ರತಿಯೊಂದು ಗೋವಿಂದರಾಜ್ ಅವರು ಕೆಲಸ ಕಾರ್ಯ ಮಾಡಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಆಗಸ್ಟ್ 1ನೇ ತಾರೀಕು ಹುಟ್ಟಿದ ಹಬ್ಬದ ಶುಭಾಶಯವನ್ನು ಹೇಳಿ, ದೇವರು ಅವ್ರಿಗೆ ಇನ್ನೂ ಆಶೀರ್ವಾದ ಕೊಟ್ಟು, ಇನ್ನೂ ಐಶ್ವರ್ಯ ಕೊಟ್ಟು, ಇನ್ನೂ ಮೇಲೆ ಅವರು ಬೆಳೀಲಿ. ಅವರು ಇನ್ನು ಮುಂದೆ ಈ ಕ್ಷೇತ್ರಕ್ಕೆ MLA ಆಗಬೇಕಂತ ನಮ್ಮೆಲ್ಲ ಅವ್ರ ಆಸೆ ಇದೆ. ಅದನ್ನು ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಮುರಳಿ ಅಂತ.